ಒಂಚೂರು ಸೈಡಿಗೆ ನಿಂತ್ಕೊ ಶೋಭಾ. ರೀ ರಂಗೋಲಿ ಮೇಲೆ ನಿಲ್ಸಿದಿರ ತಂದು. ಹೌದಾ? ನೋಡಿ ಬೇಕಾದ್ರೆ. ಈಗ ನೋಡು ಶೋಭಾ. ಸಾಕು ಬಿಡಿ. ಸರಿ, ನೀರು ತಗೊಂಬ ಬೇಗ. ತಗೊಳ್ರಿ. ಶೋಭಾ, ಇವತ್ತು ನೋಡೋಣ, ನೀನೇ ಕಾರ್ ವಾಶ್ ಮಾಡು. ಹೆಂಗ್ ಗೊತ್ತಾ, ಹಂಗೆ ಪಳ 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 ಹೊಳಿತಾ ಇರಬೇಕು. ಯಾಕೆ ನೀವು ವಾಶ್ ಮಾಡಿದ್ರೆ ಪಳ ಪಳ ಅಂತ ಹೊಳಿಯಲ್ವಾ? ಎಷ್ಟು ದಿನ ಅಂತ ನಾನು ಒಬ್ಬನೇ ತೊಳಿಲಿ? ಇವಾಗ ನೀನು ನನ್ನ ಜೊತೆ ಬಂದಿದ್ದೀರಾ ಕಂಪ್ನಿ ಕೊಡೋಕ್ಕೆ. ಸರಿ, ನೀವು ನೀರು ಹಾಕಿ ನಾನು ಬಟ್ಟೆಲಿ ಒರೆಸ್ತೀನಿ, ಸರಿನಾ? ಅಯ್ಯೋ ಸಾರಿ ರೀ, ನಾನು ಬೇಕಂತ ಹಾಕ್ಲಿಲ್ಲ. ಹೌದಲ್ವಾ? ಬೇಕಂತ ಹಾಕಿಲ್ಲ ಅಲ್ವಾ? ಸರಿ, ಜಗ್ ಕುಡಿಲಿ. ಪರವಾಗಿಲ್ಲ, ನಾನೇ ಹಾಕ್ತೀನಿ ನೀರು. ಸರಿ, ನನಗೆ ಜಗ್ ಬೇಕು, ಕೊಡು. ಏನು ಕೇಳಿ ನಾನೇ ಹಾಕ್ತೀನಿ. ನೀನೇನು ಹೇಳಿದ್ದು? ಬಟ್ಟೆ ಒರೆಸ್ತೀನಿ ಅಂತ ತಾನೇ ಹೇಳಿದ್ ನೀನು. ಜಗ್ ಕುಡಿಲಿ. ಇಲ್ಲ, ನಾನು ಕೊಡಲ್ಲ, ನಾನೇ ಹಾಕ್ತೀನಿ. ಸರಿ, ನೀರು ಹಾಕ್ಬಾ. ಸರಿ, ನೀವು ಮುಂದೆ ಹೋಗಿ ಹಾಕ್ತೀನಿ. ಲೂಸು, ಬೇಕಂತ ನನಗೆ ನೀರು ಹಾಕ್ತೀಯಾ? ಬಾ, ನಿನ್ಗಿದೆ. ರೀ, ನೀವು ಆ ಕಡೆ ಹೋಗಿ ವಾಶ್ ಮಾಡಿ, ನಾನು ನೀರು ಹಾಕ್ತೀನಿ. ನನಗೆ ಗೊತ್ತಿತ್ತು ನೀವು ಹೀಗೆ ಮಾಡ್ತೀರಾ ಅಂತ. ಮತ್ತೆ ಬೇಕು ಅಂತ ನೀರು ಹಾಕ್ಬಿಟ್ಟು ಎಸ್ಕೇಪ್ ಆಗಕ್ಕೆ ನೋಡ್ತಾ ಇದೆಯಾ? ಏನು ಕೈ ಜಾರ್ ಬಿತ್ತು, ಅದಕ್ಕೆ ನೀವು ಹಾಕ್ಬೇಕಾ? ನಾವು ಬೇಕು ಅಂತ ಹಾಕ್ಲಿಲ್ಲ ಮೇಡಮ್, ಕೈ ಜಾರಿನೇ ಬಿದ್ದಿದ್ದು. ಸರಿ, ಇವಾಗ ನೀವು ಹಾಕೋಗಿಲ್ಲ, ನಾನು ಹಾಕಲ್ಲ, ಸರಿನಾ? ಇವತ್ತು ನೀನು ಬಕೆಟಲ್ಲೇ ಮುಳುಗಿಸ್ತೀನಿ ಬಾ. ಹೋಗ್ರಿ ನೀವು, ನಾನು ಕಾರ್ ವಾಶ್ ಮಾಡೋದ ಏನೂ ಇಲ್ಲ, ನೀವೇ ವಾಶ್ ಮಾಡ್ಕೊಳ್ಳಿ. ಹಂಗಂದ್ರೆ ನೀನು ಬಸ್ಸಲ್ಲಿ ಬರ್ಬೇಕಾಗುತ್ತಷ್ಟೇ. ಹೌದಾ? ಸರಿ, ಇವಾಗ ಬಂದು ವಾಶ್ ಮಾಡ್ತೀಯಾ? ಬರಲ್ಲ ಹತ್ರಕ್ಕೆ? ನೀವು ನೀರು ಹಾಕ್ತೀರಾ? ಇಲ್ಲ, ಹಾಕಲ್ಲ ಬಾ. ನಿಜವಾಗ್ಲೂ? ನಿಜವಾಗ್ಲೂ ಹಾಕಲ್ಲ. ಬೆಳಗ್ಗೆನೇ ನಾನು ಫ್ರೆಶ್ ಅಪ್ ಆಗಿದ್ದೆ, ನಾನು ಬಟ್ಟೆ ಎಲ್ಲ ನೆನ್ಸಾಕಿದ್ರೆ ನೀವು ಇನ್ನೂ ಒಂದ್ಸರಿ ಫ್ರೆಶ್ ಅಪ್ ಆಗು, ಯಾರು ಬೇಡ ಅಂತಾರೆ? ಅದಕ್ಕೆ ನೋಡಿ, ನೀವು ಮತ್ತೆ ನೀರು ಹಾಕ್ತೀರಾ? ಹಾಕಲ್ಲ ಬಾ ಅಂತ ಹೇಳಿದ್ನಲ್ಲ. ನೀವು ಆ ಕಡೆ ಹೋಗಿ ವಾಶ್ ಮಾಡಿ, ನಾನೇ ಹಾಕ್ತೀನಿ ನೀರು ಈ ಕಡೆಯಿಂದ. ಈಗ ಬಂದಿಲ್ಲ ಅಂದ್ರೆ ಬಕೆಟಲ್ಲಿರೋ ನೀರೆಲ್ಲ ಮೇಲೆ ಸುರಿತೀನಿ. ಬೇಡ ರೀ, ಆಮೇಲೆ ನಿಜವಾಗ್ಲೂ ನಾನು ಬಿನ್ಗೆಲ್ ತಂದು ಹಾಕ್ತೀನಿ. ಫಸ್ಟ್ ನೀರು ಹಾಕಿದ್ಯಾರು? ನಾನು ಹೇಳಿದ್ನಲ್ಲ ಬೇಕಂತ ಹಾಕ್ಲಿಲ್ಲ ಅಂತ. ಬೇಕು ಅಂತ ಹಾಕ್ದೋ ಬೇಡ ಅಂತ ಹಾಕ್ದೋ ಅದೆಲ್ಲ ನನಗೆ ಗೊತ್ತಿಲ್ಲ. ನೀರು ಹಾಕಿದ್ ನಿಜ ತಾನೆ? ಇವಾಗ ನೀವು ಹಾಕಿದ್ದೀರಾ ತಾನೆ, ಮತ್ತೆ ಯಾಕೆ ಹೇಳ್ತಿದ್ದೀರಾ ನೀರು ಹಾಕ್ತೀನಿ ಅಂತ? ನೀನು ಬಂದಿಲ್ಲ ಅಂದ್ರೆ ನಾನು ಹಾಕ್ತೀನಿ ಅಂತ ಹೇಳ್ತಾ ಇರೋದು. ಸರಿ ಬಾ. ಸರಿ, ನನ್ಗೆ ಒಳಗಡೆ ಕೆಲಸ ಇದೆ, ನೀವು ವಾಶ್ ಮಾಡ್ಕೊಂಡು ಬನ್ನಿ. ಇವಾಗ ನೀನು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಅತ್ತೇನು ಕರಿತೀನಿ. ಬರೀ ಇದೇ ಆಯ್ತು ನಿಮ್ದು. ನಾನು ಕರೆದಿದ ತಕ್ಷಣ ಬಂದಿಲ್ಲ ಅಲ್ವಾ, ಅದಕ್ಕೆ ಇನ್ನೊಂದ್ಸರಿ ನೀರು ಹಾಕಿಸ್ಕೊ. ಹಿಂಗೇನೆ ಯಾರಾದರೂ ಗಂಡಂಗೆ ಹೆಲ್ಪ್ ಮಾಡೋದು? ಅಯ್ಯೋ ಹೋಗ್ರಿ, ನನಗೆ ಸುಸ್ತಾಯ್ತು. ಇಷ್ಟಕ್ಕೂ ನೀವು ಹೆಲ್ಪ್ ಮಾಡಕ್ ಬಿಟ್ರೆ ತಾನೆ. ನೀರು ಹಾಕ್ತೀರಾ? ಇವಾಗ ನೀವೇ ವಾಶ್ ಮಾಡಿ. ಸರಿ ಶೋಭಾ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅತ್ತೆ ಮಾವಂಗೆ ಹೇಳು, ಹೊರಗಡೆ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ. ಹೊರಗಡೆನಾ? ಎಲ್ಲಿದ್ರಿ? ಎಲ್ಲಿಗೆ ಅಂದರೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ, ಸರಿನಾ? ಏನ್ರಿ ನೀವು ಮನೇಲಿ ಊಟ ಮಾಡೋದು ಬಿಟ್ಟು ಹೊರಗಡೆ ಊಟ ಮಾಡೋಣ ಅಂತಿದ್ದೀರಾ? ಹಾಗಲ್ಲ ಕಣೆ, ಎಲ್ಲಾದರೂ ಒಂದು ಸಿನಿಮಾ ನೋಡ್ಕೊಂಡು ಬರೋಣ. ಅತ್ತೆ ಮಾವನ್ನು ಕರ್ಕೊಂಡು ಹೋಗೋಣ, ಬರ್ತಾ ಹಾಗೆ ಊಟ ಮಾಡ್ಕೊಂಡು ಬರೋಣ. ವಾವ್, ಸಿನಿಮಾ ನೋಡಕ್ಕ? ಸರಿ ರೀ, ಹೋಗೋಣ. ಆಹಾ, ಇದಕ್ಕಾದ್ರೆ ಹೋಗ್ರಿ, ನೀವು ಒಂದಿನನೂ ಕರ್ಕೊಂಡೋಗಿಲ್ಲ, ಅದು ನಮ್ಮ ಅಪ್ಪ ಅಮ್ಮನ ಜೊತೆ ಕರ್ಕೊಂಡು ಹೋಗ್ತಿದ್ದೀರಾ. ಸರಿ ಬಿಡು, ಊರಿಗೆ ಹೋದ್ಮೇಲೆ ಒಂದ್ಸರಿ ಹೋಗೋಣ. ಇವಾಗ ಅತ್ತೆ ಮಾವನ್ನು ಕರ್ಕೊಂಡು ಹೋಗೋಣ. ನಿಜವಾಗ್ಲೂ? ನಿಜ ಶೋಭಾ, ಇನ್ನು ಮನೇಲಿ ಇದು ತಾನೇ ಏನು ಮಾಡೋದಿದೆ? ಹೇಗೂ ನಾಳೆ ಊರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಅತ್ತೆ ಮಾವನ ಒಂದ್ಸರಿ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ಬರೋಣ ಅಂತ ಅಷ್ಟೇ. ಸರಿ ರೀ, ನಾನು ಈಗ ಹೋಗಿ ಅಮ್ಮಂಗೆ ಹೇಳ್ತೀನಿ. ಸರಿ, ಬೇಗ ರೆಡಿ ಆಗು ನೀನು. ಸರಿ, ನೀವು ಹಾಗೆ ಫ್ರೆಶ್ ಅಪ್ ಆಗಿ ಬನ್ನಿ. ಇಲ್ಲಾಂದರೆ ಒಂದು ಕೆಲಸ ಮಾಡೋಣ, ಸಂಜೆ ಹೊರಡೋಣ ಶೋಭಾ. ತುಂಬ ಬಿಸಿಲಿದೆ ಇವಾಗ. ಹೌದಾ? ಸರಿ ರೀ. ಹೇಗೂ ಇವಾಗ ಅತ್ತೆ ಅಡುಗೆ ಮಾಡಿದಾರಲ್ವಾ, ಇಲ್ಲೇ ಊಟ ಮಾಡ್ಕೊಳ್ಳೋಣ. ಸೊ ಒಂದು 3 ಗಂಟೆ 4 ಗಂಟೆ ಮೇಲೆ ಹೋಗೋಣ. ಹ್ಞೂ ರೀ, ಸಂಜೆ ಹೋದರೆ ನೈಟ್ ತುಂಬ ಚೆನ್ನಾಗಿರುತ್ತೆ ಸಿನಿಮಾ ನೋಡ್ಕೊಂಡು ಬರೋದಕ್ಕೆ. ನಾನು ಅದಕ್ಕೆ ಹೇಳಿದ್ದು. ಅಮ್ಮ, ಇವಾಗಷ್ಟೇ ಅಡುಗೆ ಮಾಡಮ್ಮ, ಮಧ್ಯಾಹ್ನ ಮತ್ತೆ ರಾತ್ರಿಗೆ ಏನು ಅಡುಗೆ ಮಾಡಬೇಡ. ಯಾಕೆ ಶೋಭಾ, ಅಡುಗೆ ಮಾಡಬೇಡ ಅಂತಂದ್ರೆ ಊಟ ಮಾಡೋದೆ ನೀವು? ಅಯ್ಯೋ ಅಮ್ಮ, ಸಂಜೆ ನಿಮ್ಮ ಅಳಿಯ ನಮ್ಮೆಲ್ಲರನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ. ಎಲ್ಲರನ್ನ ಹೊರಗಡೆನ? ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಪಿಕ್ಚರ್ ನೋಡಕ್ ಹೋಗೋಣ. ಪಿಕ್ಚರ್ ನೋಡಕ್ಕ? ನೀವಿಬ್ರೆ ಹೋಗಿ ಬರ್ರಿ ಅಮ್ಮಯ್ಯ, ನಾವಿನ ಯಾತಕ್ಕೆ? ನಿಮ್ ಚಿಕ್ಕಪ್ಪ ಅವಾಗ ಹೇಳ್ಬಿಟ್ರ ನಿಂಗೆ? ಚಿಕ್ಕಪ್ಪ ನನ್ಗೆ ಏನೇನೆಲ್ಲ ಕೊಡಿಸ್ತು ಗೊತ್ತಾ? ಅದು ಒಂದೇ ಒಂದು ಮಾತ್ರ ಕೊಡಿಸ್ಲಿಲ್ಲ, ಐಸ್ ಕ್ರೀಮ್. ಇವತ್ತು ಸಾಯಂಕಾಲ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ ಪ್ಲೀಸ್ ಅಮ್ಮ, ಬರಲ್ಲ ಅಂತ ಹೇಳ್ಬೇಡಿ, ಎಲ್ಲರೂ ಹೋಗೋಣ ಅಮ್ಮ ಪ್ಲೀಸ್.
ಸ್ವಾಮಿ, ಯಾವಾಗ ನೋಡಿದ್ರು ನಿನಗೆ ತಿಂಬೋದೇ ತಿಂತ ಕಣ. ಹೋಗ್ಲಿ ಬಿಡಮ್ಮ, ಮಕ್ಳಲ್ವಾ. ಎಷ್ಟು ಗಂಟೆಗೆ ಅಮ್ಮಯ್ಯ ಹೋಗೋದು? ಒಂದು 4 ಗಂಟೆ 5 ಗಂಟೆಗೆ ಹೋಗೋಣ ಅಂತ ಹೇಳಿದಾರಮ್ಮ. ಆಯ್ತು ಬಿಡು, ಹಂಗಾರೆ ಮಧ್ಯಾಹ್ನಕ್ಕೆ ಏನು ಬೇಡ ಅಂತ ಹೇಳ್ತಿ, ಮಧ್ಯಾಹ್ನಕ್ಕೆ ಊಟ ಬೇಡ್ರಿ. ಸರಿ, ಏನಾದರೂ ಇದ್ರೆ ಅದನ್ನೇ ತಿನ್ಕೊಳ್ಳೋಣ ಬಿಡಿ. ಆಮೇಲೆ ನಿಮ್ಮ ವೀಣಮ್ಮ ಫೋನ್ ಮಾಡಿದ್ಲು ನೋಡು, ಶೋಭನು ಅಜಯ್ ಇಬ್ರು ಬಂದವ್ರೆ ಅಂತ ಹೇಳ್ದೆ. ಮತ್ತು ಬಂದವಳೆ ಫೋನೇ ಮಾಡಿಲ್ಲ ಅಂತ ಹೇಳ್ತಿದ್ಲು ವೀಣಮ್ಮ. ಫೋನ್ ಮಾಡ್ಬೇಕಂತೆ, ಮಾಡಿ ಅಮ್ಮಯ್ಯ. ಹ್ಞೂ ಅಮ್ಮ, ನಾನು ಅನ್ಕೊಂಡೆ ಫೋನ್ ಮಾಡಬೇಕು ಅಂತ ಮರ್ತೋಗಿದ್ದೆ, ಮಾಡ್ತೀನಿ ಬಿಡಿ. ಸರಿ ಆಯಿತು, ಕಾರ್ ತೊಳೆದಿದ್ದೆ ಆಯ್ತು ನಮ್ಮಯ್ಯ. ಇಟ್ನೆಸ್ ಇಕ್ಕಿದ್ದೀನಿ, ಬರೀ ಕೈ ಕಾಲು ಮಗ ತೊಳ್ಕೊಂಡು ಊಟ ಮಾಡಿರಂತೆ. ಸರಿ ಅಮ್ಮ. ನಮಸ್ಕಾರ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ನೋಡಿ, ಇವತ್ತು ಸಾಯಂಕಾಲ 6 ಗಂಟೆಗೆ ಕರೆಂಟ್ ಹೋಗಿರೋದು, ಇವಾಗ ಬಂದಿದೆ. ಆಗಲೇ 9:45 ಆಗಿದೆ, 9:50 ಆಗಿದೆ. ಇವಾಗ ಕೂತ್ಕೊಂಡಿದ್ದೀನಿ. ಮತ್ತೆ ಅರ್ಧಂಬರ್ಧ ಎಡಿಟ್ ಆಗಿತ್ತು ಆಲ್ರೆಡಿ. ಇವಾಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ನಾನು ಆಲ್ರೆಡಿ ಸ್ವಲ್ಪ ಕಮೆಂಟಲ್ಲಿ ಯಾವಾಗ ಬರುತ್ತೆ ಅಂತ ಕೇಳಿರೋರಿಗೆ ಇನ್ಫಾರ್ಮ್ ಮಾಡಿದ್ದೆ, ಲೇಟ್ ಆದರೂ ಪರವಾಗಿಲ್ಲ ವಿಡಿಯೋ ಬರುತ್ತೆ ಅಂತ. ಆದರೂ ನೋಡಿ, ಇನ್ನೂ ಮಳೆ ನಿಂತೇ ಇಲ್ಲ, ಮಳೆ ಬರ್ತಾ ಇದೆ. ನಿಮಗೆ ಗೊತ್ತು, ನಾನು ಎಡಿಟ್ ಮಾಡೋ ರೂಮಲ್ಲಿ ಸ್ವಲ್ಪ ಮಳೆ ಬಂದರೆ ತುಂಬ ಜೋರಾಗಿ ಶಬ್ದ ಕೇಳಿಸ್ತಾ ಇರುತ್ತೆ, ವಾಯ್ಸ್ ಕೊಡೋಕ್ಕಾಗೋದಿಲ್ಲ. ಸಪ್ರೇಟು ನಮ್ಮ ರೂಮಲ್ಲಿ ಎಡಿಟ್ ಮಾಡೋಣ ಅಂದರೆ ಮಕ್ಕಳು ಇರ್ತಾರೆ, ಅವರು ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ, ಅವರಿಬ್ಬರಿಗೆಲ್ಲ ನಾನು ವಾಯ್ಸ್ ಕೊಡೋಕ್ಕಾಗಲ್ಲ. ಹಾಗಾಗಿ ಇದು ಸ್ವಲ್ಪ ಪ್ರೈವಸಿ ಇರುತ್ತೆ ಅಂತ ಇಲ್ಲಿ ಬಂದರೆ ಮಳೆ ಬೇರೆ ನಿಂತೇ ಇಲ್ಲ ಸ್ನೇಹಿತರೆ. 10 ಗಂಟೆ ಆದರೂ ಇನ್ನೂ ಮಳೆ ಬರ್ತಾನೆ ಇದೆ, ಕರೆಂಟ್ ಇಲ್ಲ. ಏನು ಮಾಡೋದು? ಹಾಗಾಗಿ ನನಗೂ ಆಸೆ ಇವತ್ತು 3 ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನೋಡೋಣ, ಈ ವಿಡಿಯೋ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಏನಂದರೆ, ನಿಜವಾಗ್ಲೂ ವಿಡಿಯೋ ಎಡಿಟ್ ಮಾಡೋದಕ್ಕೂ ನನಗೆ ನಿಜ ಮನಸ್ಸೇ ಇಲ್ಲ ಸ್ನೇಹಿತರೆ. ಏಕೆಂದರೆ ಸಬ್ಸ್ಕ್ರೈಬರ್ ಇಲ್ಲ, ವ್ಯೂಸ್ ಕೂಡ ಡೌನ್ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಒಂದು ವಾರ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅಂತ ವಿಡಿಯೋ ಹಾಕಿಲ್ಲ. ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿದ್ರೆ ಮಾತ್ರನೇ ವ್ಯೂಸ್ ಅದು ಇನ್ಕ್ರೀಸ್ ಆಗುತ್ತೆ. ಒಂದು ವಾರ ಅಥವಾ 4-5 ದಿವಸ ಏನಾದರೂ ನಾವು ಗ್ಯಾಪ್ ಕೊಟ್ವಿ ಅಂದರೆ ಮತ್ತೆ ವ್ಯೂಸ್ ಡೌನ್ ಆಗುತ್ತೆ. ಮತ್ತೆ ನಾವು ಅದನ್ನು ಅಪ್ ಮಾಡಬೇಕು ಅಂದರೆ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ. ಎಷ್ಟು ಒಳ್ಳೆ ಕಂಟೆಂಟ್ ಕೊಟ್ಟರು ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅನ್ನೋದೊಂದು ತುಂಬ ಬೇಜಾರಿದೆ ನನಗೆ. ಗೊತ್ತಿಲ್ಲ ಏನಕ್ಕೆ ಅಂತ, ಸಖತ್ ಬೇಜಾರಿದೆ. ಆದರೆ ನನ್ನ ಫಾಲೋವರ್ಸು ತುಂಬ ಬೇಜಾರು ಮಾಡ್ಕೊತಾರೆ ವಿಡಿಯೋ ಹಾಕಿಲ್ಲ ಅಂತಂದರೆ. ನಾನೇ ಅಂತ ಅಲ್ಲ, ಯೂಟ್ಯೂಬರ್ಸು ಯಾರೇ ಆಗಿರ್ಬೋದು, ವ್ಲಾಗ್ ಮಾಡೋರು ಆಗಿರ್ಬೋದು, ಪ್ರತಿಯೊಬ್ಬರು ಯಾರು ಯೂಟ್ಯೂಬ್ ಮಾಡ್ತಾರೆ ಎಲ್ಲರೂ ಕೂಡ ಆಸೆ ಪಡೋದು ಒಂದೇ, ಅವ್ರ ಆಸೆ ಗುರಿಗಳು ಒಂದೇ ಆಗಿರುತ್ತೆ. ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೇಕು, ವ್ಯೂಸ್ ಜಾಸ್ತಿ ಮಾಡ್ಕೋಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋ ಆಸೆ ಅವ್ರಿಗೂ ಇರುತ್ತೆ. ಸೊ ಇಲ್ಲಿ ನನಗೂ ಕೂಡ ಹಾಗೇನೇ ಇದೆ. ಸಬ್ಸ್ಕ್ರೈಬರೇ ಆಗ್ತಾ ಇಲ್ಲ ಅಂದಮೇಲೆ ಯಾವ ಥರ ವಿಡಿಯೋ ಮಾಡಬೇಕು? ತಲೆ ನಮ್ಗೆ ಅವಾಗ ಇಂಟ್ರೆಸ್ಟೇ ಇರೋಲ್ಲ. ಏನು ವಿಡಿಯೋ ಮಾಡೋದು, ಹೇಗೆ ಮಾಡೋದು, ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ. ಸೊ ನಮಗೆ ಈ ಜನಗಳ ಸಪೋರ್ಟ್ ಹೇಗೆ ಸಿಗುತ್ತೆ ಆವಾಗ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಣ ಅನ್ನೋ ಒಂದು ಕುತೂಹಲ ನಮಗೂ ಇರುತ್ತೆ. ಯಾವಾಗ ಈ ಥರ ಜನ ನಮಗೆ ಸಬ್ಸ್ಕ್ರೈಬರ್ ಆಗಲ್ಲ, ವ್ಯೂಸ್ ಬರಲ್ಲ, ಲೈಕ್ ಇಲ್ಲ, ಶೇರ್ ಇಲ್ಲ ಅಂತಂದಾಗ ಸೊ ನಮಗೂ ಕೂಡ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಅದರಿಂದನೂ ನನಗೆ ತುಂಬ ಬೇಜಾರಿದೆ ಸ್ನೇಹಿತರೆ, ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ನಿಮಗೋಸ್ಕರ ಬೇಜಾರು ಮಾಡ್ಕೊತೀರಾ ಅನ್ನೋದು ಒಂದು ಕಾರಣಕ್ಕೋಸ್ಕರ ಫಾಲೋ ಮಾಡ್ತಾ ಇದ್ದೀರಲ್ವ, ಅವ್ರಿಗೋಸ್ಕರ ವೀಡಿಯೋಸ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಷಯ, ಟೈಮಿಂಗ್ಸ್ ಅಂತೂ ನಾನು ಮೊದಲೇ ಹೇಳಲ್ಲ ಸ್ನೇಹಿತರೆ. ನೋಡೋಣ ಯಾವಾಗ ನನಗೆ ಸಪೋರ್ಟ್ ಸಿಗುತ್ತೆ, ನಿಮ್ಮ ಕಡೆಯಿಂದ ತುಂಬ ಸಪೋರ್ಟ್ ಸಿಗುತ್ತೆ, ಆವಾಗ ನಾನು ಒಳ್ಳೆ ಕಂಟೆಂಟ್ ಖಂಡಿತ ಕೊಡ್ತೀನಿ. ನಿಮಗೆ ಗೊತ್ತು ಎಷ್ಟು ಒಳ್ಳೆ ಕಂಟೆಂಟು, ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿ ಕಷ್ಟಪಟ್ಟು ಎಷ್ಟು ಎಫರ್ಟ್ ಹಾಕಿ ಕೆಲವೊಂದು ಟೈಮು ನಿಮಗೆ ಗೊತ್ತು, ಹೇಳಿದ್ದೀನಿ ಮೊದಲೇ. ನಾನು ಊಟ ತಿಂಡಿ ನಾನು ಏನಾದರೂ ಒಂದು ಸರಿ ವಿಡಿಯೋ ಎಕ್ಸ್ಪೋರ್ಟ್ ಕೊಟ್ಟು ನಾನು ಏನಾದರೂ ಆ ತಕ್ಷಣ ಊಟಕ್ಕೆ ಕೂತಿದ್ರು ಕೂಡ ಎಕ್ಸ್ಪೋರ್ಟ್ ಆಯಿತು ಅಂದರೆ ಅರ್ಧಕ್ಕೇ ಕೈ ತೊಳ್ಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಊಟ ಮಾಡಿದ್ದೀನಿ. ಎಷ್ಟೋ ಸರಿ ಈ ಒಂದು ಪ್ರಾಬ್ಲಮ್ಸ್ ಕೂಡ ಪರ್ಸ್ನಲಾಗಿ ಆಗಿದೆ ಆಯಿತಾ. ಅದನ್ನು ಯಾಕಂದರೆ ಹೇಳ್ಕೊಡೋಕ್ಕಾಗೋದಿಲ್ಲ. ಮನೇಲಿ ಕೂಡ ಬೈತಾ ಇರ್ತಾರೆ, ಏನು ಊಟಕ್ಕಿಂತ ಇಂಪಾರ್ಟೆಂಟ್ ಅದು, ಮಾಡಲೇಬೇಡ, ಸೊ ಊಟ ಮಾಡು, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡು, ಬೈತಾ ಇರ್ತಾರೆ. ಆದರೂ ಕೂಡ ಯಾಕಂದರೆ ಪ್ರತಿದಿನ 2 ವೀಡಿಯೋ ಹಾಕಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಎಡಿಟಿಂಗ್ ಅನ್ನೋದು ನಮಗೆ ಗೊತ್ತಿರುತ್ತೆ. ನೋಡೋಣ ಇನ್ನು ಮುಂದೆ ನನ್ನ ಟೈಮಿಂಗ್ಸ್ ಹೇಳಲ್ಲ, ಯಾವ ವಿಡಿಯೋ ಆದರೂ ಬರಲಿ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅದು ನಿಮ್ಮ ಸಪೋರ್ಟ್ ಸಿಗಬೇಕು ಸ್ನೇಹಿತರೆ ಅಷ್ಟೇ. ಇಲ್ಲಾಂದರೆ ನಿಜವಾಗ್ಲೂ ನನಗೆ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ. ಎಷ್ಟಾದರೂ ವ್ಯೂಸ್ ಬರಲಿ, ಏನಾದರೂ ಆಗಲಿ, ನನ್ನ ತಲೆಗೆ ಏನು ಬರುತ್ತೆ ಆ ಕ್ಷಣಕ್ಕೆ ಅದು ಎಷ್ಟೇ ಒಂದು ಸಿಂಪಲ್ ಆಗಿದ್ರೂ ಕೂಡ ಅಷ್ಟೇ ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ. ಅಂದರೆ ಚಾನಲ್ ಅಂತೂ ನಾನು ಸ್ಟಾಪ್ ಮಾಡಲ್ಲ, ವೀಡಿಯೋಸ್ ಅಂತೂ ಬರುತ್ತೆ, ಬಟ್ ಕಂಟೆಂಟ್ ಹೇಳೋಕ್ಕಾಗಲ್ಲ. ಹಾಗೆ ಟೈಮಿಂಗ್ಸ್ ಕೂಡ ನಾನು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಓಕೆನಾ? ಓಕೆ ಸ್ನೇಹಿತರೆ, ಇಲ್ಲಿ ವಾಯ್ಸ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ, ಮಳೆ ತುಂಬ ಬರ್ತಾ ಇದೆ. ನೋಡೋಣ, ಈ ವಿಡಿಯೋ ಇವಾಗಲೇ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾಳೆ ಯಾವ ಥರ ವಿಡಿಯೋ ಬರುತ್ತೆ ಅಂತ ನೋಡೋಣ. ಓಕೆ, ಬಾಯ್ ಸ್ನೇಹಿತರೆ, ಗುಡ್ ನೈಟ್.